ರಾಶಿ ಅಲ್ಲ ಬದುಕು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ವಾಯ್ಸ್ ಕೊಡ್ತಿದ್ದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂತ ಅನ್ಕಂತೆ. ಇದು ಆ್ಯಕ್ಚುಲಿ ಹೇಳ್ಕಂದ್ರೆ ಸಂಡೇ ಮಾಡೋದು ವಿಡಿಯೋ ಲೇಟಾಗಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೆ. ಸಂಡೇ ಸುನಿಯವ್ರಿಗೆ ರಜೆ ಇರುತ್ತೆ. ಅವರೇ ಹೇಳ್ತಾರೆ ರೆಡಿ ಆಗೋ ಹೊರಗೆಲ್ಲರೂ ಹೋಯ್ಬಪ್ಪ ಅನ್ಕೊಂಡು ರೆಡಿ ಹಾಕೋದಷ್ಟೇ ನನ್ನ ಕೆಲಸ ಇರುತ್ತೆ. ಈ ಸಂಡೇ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಎಲ್ಲ ಇದ್ದಿತ್ತು. ನನ್ನ ಮಗಂಗಂತೂ ಹೊರಗೆ ಹೋಗೋದಂದ್ರೆ ಮಸ್ತ್ ಖುಷಿ. ಅದರಲ್ಲೂ ಕಾರ್ಗಿಂತ ಸ್ಕೂಟಿಯಲ್ಲಿ ಹೋಗೋದಂದ್ರೆ ಮಸ್ತ್ ಇಷ್ಟಪಡ್ತಾವನು. ಅವನಿಗೆ ನಿದ್ರೆ ಮಾಡಿಸಿ ಊಟ ಮಾಡಿಸಿ ಹಾಗೆ ರೆಡಿ ಮಾಡಿಸಿ 3 ಗಂಟೆ ಹಾಗೆ ಅವನ್ನ ಕರ್ಕೊಂಡು ಹೋಯ್ತು. ಅವನ್ನ ಹಾಗೆ ಹೋತ ಅಜ್ಜಿ ಮನೆಯಲ್ಲಿ ಬಿಟ್ಟು ಹೋಪ ಅಂದ್ಕೊಂಡು ಡಿಸೈಡ್ ಮಾಡ್ತಾ ಹಾಗೆ ಬಿಟ್ಟು ನಾನು ಸುನಿಯವರಿಬ್ಬರೇ ಕುಂದಾಪುರಕ್ಕೆ ಹೋಯ್ತು. ಫಸ್ಟ್ ಕೋಟೇಶ್ವರದ ಎಲ್ಲರೂ ಶಾಪಿಂಗ್ ಮಾಡುವಂತ ಅನ್ಕಂತ ಗ್ರೋಸರಿ ಶಾಪಿಂಗು. ಆಮೇಲೆ ಬೇಡ ಸ್ಮಾರ್ಟ್ ಬಜಾರಿಗೆ ಹೋಪ, ಅಲ್ಲೇ ಎಲ್ಲ ಒಂದೇ ಬದಿಯಲ್ಲಿ ಸಿಕ್ಕತ್ತಲ್ಲ, ಹಾಗೆ ನಮ್ಗೆ ಎಂತ ಬೇಕೋ ನಾವೇ ಅದೆಲ್ಲ ತಗೊಂಡ್ಲಕ್ಕಲ್ಲ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಅಲ್ಲಿಗೆ ಹೋಯ್ತು. ಅಲ್ಲಿ ಹೋಯ್ಕೊಂಡ್ರೆ ನಾರ್ಮಲ್ ಡೇಕ್ಕಿಂತ ಅಲ್ಲಿ ತುಂಬ ಜನ ಇದ್ದೀರಾ, ಆ ದಿನ ಸಂಡೇ ಅಲ್ಲ, ಅದಕ್ಕೋಸ್ಕರ ನಮಗೆ ಶಾಪಿಂಗ್ ಮಾಡೋದೆಂತ ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಬಿಲ್ಲಿಂಗ್ ಮಾಡುವತ್ತಿಗೆ ಲೈನಲ್ಲಿ ನಿಲ್ಕಲ್ಲ, ಅದೇ ನಮಗೆ ರಗಳಿ ಹಾಕೋದು. ಮನೆಗೆ ಬೇಕಾಪುದು ಐಟಮ್ಸ್ ಎಲ್ಲ ತಗೊಂಡು ಹಾಗೆ ಡ್ರೆಸ್ ಕಾಮ ಅಂದ್ಕೊಂಡು ಮೇಲೆ ಹೋಯ್ತು. ನಂಗಲ್ಲಿ ಡ್ರೆಸ್ ಅಷ್ಟೊಂದು ಇಷ್ಟ ಇಲ್ಲ, ಹಾಗೆ ಸೀದಾ ಕೆಳಗೆ ಬಂತು ಬಿಲ್ಲಿಂಗ್ ಮಾಡಿಸುವ ಅಂದ್ಕೊಂಡು. ಹಾಗೆ ಆಚೀಚಿ ಕಾಂಬತ್ತಿ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಕಣ್ಣಿಗೆ ಬಿತ್ತ. ಆದರೆ ತಗೊಂಬಕ್ಕೆ ಹೋಯ್ಲ್ಲ ನಾನು, ಕೋಲ್ಡ್ ಆತೇನೋ ಅಂದ್ಕೊಂಡು, ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ. ಹಾಗೆ ಬಿಲ್ಲಿಂಗೆಲ್ಲ ಮಾಡಿಸಿ ಹೊರಗಡೆ ಹೊರಗೆ ಬಂದವಳಿಗೆ ನನಗೆ ಗೋಲ್ಗಪ್ಪ ಕಣ್ಣಿ ತೋರ್ತು. ಒಳಗೆ ಹೋಪತಿ ನಾನು ಕಂಡಿರಲೇ ಇದ್ದಿತ್ತು, ಹೊರಗೆ ಬಪ್ಪತಿ ಕಂಡೆ. ತಿಂದೆ ತುಂಬ ದಿನ ಇದ್ದಿತ್ತು. ಹಾಗೆ ಸುನಿಯವ್ರ ಹತ್ರ ಬೇಕಂತೇಳಿ ಹೇಳಿದೆ. ತಿಂದೆ 1-2 ಪ್ಲೇಟ್. ನನಗಂತೂ ಮಸ್ತ್ ಇಷ್ಟ ಆಯಿತು. ಗೋಲ್ಗಪ್ಪ ತಿನ್ಕೊಂಡು ಅಲ್ಲಿಂದ ಹೊರಡ್ತು. ಸುನಿಯವ್ರು ತಿನ್ನಲಿಲ್ಲ ಇದ್ದಿತ್ತು. ಅವ್ರು ನಂಗೆ ಶವರ್ಮ ತಿನ್ಕನ್ಸ್ತಿತ್ತು ಅಂತ ಹೇಳ್ತಿದ್ದೀರ. ಸರಿ ಹಾಪ ಅಂತೇಳಿ ಹೇಳಿದೆ. ಕುಂದಾಪುರದಲ್ಲೇ ಒಂದು ಪ್ಲೇಸಲ್ಲಿ ಶವರ್ಮ ಸಖತ್ತಾಗಿ ಸಿಕ್ಕತ್ತೆ ಅಂದ್ಕೊಂಡು ಹೇಳ್ತಿದ್ದೀರಿ ಸುನಿಯವರು. ಸರಿ ಅಲ್ಲಿಗೆ ಹಾಪ ಅಂತೇಳಿ ಹೇಳಿದೆ. ನಂಗೆ ಶಾಪ್ ಹೆಸರು ನೆನಪು ಹೋಯ್ತು. ನೆಕ್ಸ್ಟ್ ಅದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದೆ. ಅಲ್ಲಿ ಸ್ವಲ್ಪ ಲೇಟಾಗಿ ಓಪನ್ ಆಗ್ಬೋದು, ಅವ್ರಿಗೆ ರೆಡಿ ಎಲ್ಲ ಮಾಡ್ಕೊಂಬಕ್ಕೆ ತುಂಬ ಹೊತ್ತು ಬೇಕಲ್ಲ. ಆದರೂ ನಾವು ಕಾದು ತಿನ್ಕೊಂಡೇ ಬರ್ಕಂದೇಳಿ ತುಂಬ ಹೊತ್ತವ್ರಿಗೆ ಕಾಯ್ತು. ಅಂತೂ ಕಾದು ನಮಗೆ ಶವರ್ಮ ರೆಡಿ ಮಾಡಿ ಕೊಟ್ಟರು. ನಾವು ಆರ್ಡ್ರ್ ಮಾಡೋದು ಚಿಪ್ಸ್ ಶವರ್ಮ ಅಂದ್ಕೊಂಡು. ಸುನಿಯವರು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿಪ್ಪೋದು, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿಪ್ಪೋದು. ಫಸ್ಟ್ ನನಗೆ ಟೇಸ್ಟ್ ಮಾಡಿ ಕೊಟ್ರು. ನಂಗೆ ಶವರ್ಮ ಇಷ್ಟನೇ, ಬಟ್ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಇದು ನನಗೆ ಮಸ್ತ್ ಇಷ್ಟ ಆಯಿತು. ಅಡ್ಡಿಲ್ಲ, ಟೇಸ್ಟ್ ಮಾತ್ರ ಒಳ್ಳೆ ಇದ್ದಿತ್ತು. ನೆಕ್ಸ್ಟ್ ಸುನಿಯವ್ರಿಗೆ ಟೇಸ್ಟ್ ಮಾಡಿಕೊಟ್ಟೆ. ನಾವು ಒಂದೇ ತಗೊಳೋದು, ಎಂತಕ್ಕಂದ್ರೆ ನಂಗೆ ಅಲ್ಲಿ ಗೋಲ್ಗಪ್ಪ ತಿಂದೆ ಹೊಟ್ಟೆ ಫುಲ್ ಆಗಿದ್ದಿತ್ತು. ನಾನು ಟೇಸ್ಟ್ ಅಷ್ಟೇ ಮಾಡಿದೆ ಅಷ್ಟು. ಮತ್ತು ನೀವೇ ಖಾಲಿ ಮಾಡ್ಕೊಂಡು ಸುನಿಯವ್ರಿಗೆ ಹೇಳಿದೆ. ಅಡ್ಡಿಲ್ಲ ನಾನೇ ತಿಂತೆ ಅಂದ್ಕೊಂಡು ಒಂದೇ ಆರ್ಡ್ರ್ ಮಾಡಿದ್ದಿತ್ತು. ನೆಕ್ಸ್ಟ್ ಅವರೇ ತಿಂದರು. ಅವ್ರಿಗೆ ನನಗಿಂತ ಅಂತೂ ಮಸ್ತ್ ಅವ್ರಿಗೆ ಇಷ್ಟ ಆಯಿತು. ಅದನ್ನು ತಿನ್ಕೊಂಡು ನೆಕ್ಸ್ಟ್ ಬೀಚಿಗೆ ಹೋಪ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಕೋಡಿ ಬೀಚಿಗೆ ಹೋಯ್ದೆ. ಅಂತೂ ತುಂಬ ಟೈಮ್ ಆಯಿತು. ಪ್ರೆಗ್ನೆನ್ಸಿಯಿಂದ ಡೆಲಿವರಿ ಆದಾಗಿಂದ ನಾನು ಕೋಡಿ ಬೀಚ್ ಸೈಡ್ ಹೋಯಲೇ ಇಲ್ಲ. ಲಾಸ್ಟ್ ಟೈಮ್ ಮಲ್ಪೆಗೆ ಹೋಗಿದ್ದಿತ್ತು ನಾವು ಫ್ಯಾಮಿಲಿ ಎಲ್ಲ. ನನ್ನ ಮಗನ್ನು ನಾನು ಫಸ್ಟ್ ಟೈಮ್ ಮಲ್ಪೆ ಬೀಚಿಗೆ ಕರ್ಕೊಂಡು ಹೋದ್ದು. ಕೋಡಿ ಬೀಚಿಗೆ ಇನ್ನೂ ಕರ್ಕೊಂಡು ಬರಲಿಲ್ಲ ಅವನ್ನ. ಕಾಣ್ತು ಮಳೆ ಎಲ್ಲ ಮುಗ್ದ್ರ ಮೇಲೆ ಕರ್ಕೊಂಡು ಬರ್ಕ ಅವನು. ನಂಗೆ ಅವ್ನು ಬಿಟ್ಟು ಬಪ್ಪಗೆ ಮನಸ್ಸಿರಲಿಲ್ಲ. ಬೇಡ ಅಂತೇಳಿ ಹೇಳಿದೆ ಸುನಿಯವ್ರ ಹತ್ರ. ಇರಲಿ ಅವನ್ನ ಮಲ್ಕೊಂಡಿದ್ದ ಅಂಬ್ರ ನಾವು ಇಲ್ಲಿಂದ ಮನೆಗೆ ಹೋಪ್ರೋಳು ಸರಿ ಆತ್ತ. ಅವನು ಎದ್ದಿರ್ತಾ ಹೋಯ್ ಹಾಗೆ ಮನೆಗೆ ಹೋಪ ಅಂತೇಳಿ ಹೇಳಿದ್ರೆ ಆಯ್ತು ಸರಿ ಅಂತೇಳಿ ನಾನು ಹೇಳಿದೆ. ಅಲ್ಲಿಗೆ ಹೋಯ್ತು. ನಾನು ಜನ ಇರೋದಿಲ್ಲ ಏನು ಅಂತಲೇ ಮಾಡ್ಕೊಂಡಿದ್ದೆ, ಅಂತಕಂದ್ರೆ ಮಳೆ ಸ್ಟಾರ್ಟ್ ಆಯ್ತಲ್ಲ. ಮಳೆ ಇದ್ದಲ್ಲಿ ಅಷ್ಟೊಂದು ಜನ ಇದ್ದಿಲ್ಲ. ಬಟ್ ಅಲ್ಲಿ ಹೋಯ್ಕೊಂಡ್ರೆ ಮಸ್ತ್ ಜನ ಇದ್ದಿರು, ನೀರಲ್ಲಿ ಆಟ ಎಲ್ಲ ಆಡ್ತಿದ್ದಿರು. ಬೀಚಿಗೆ ಹೋದಲ್ಲೆಲ್ಲ ನಂಗೊಂದು ಅಭ್ಯಾಸ ಇತ್ತು, ಹೆಸರು ಬರೋದು ಇಲ್ಲಾಂದರೆ ಚಿತ್ರ ಬಿಡಿಸೋದು ಎಂಥವ್ರು ಮಾಡ್ತಿರ್ತೆ. ಈ ಸಲ ಹೋದಲ್ಲಿ ನನ್ನ ಮಗನ ಹೆಸರೆಲ್ಲ ಬರೆದೆ. ಅವ್ನು ಹೆಂಗೋ ಬರಲಿಲ್ಲ ಅಲ್ಲ, ಅವನ ಹೆಸರೆಲ್ಲ ಬರೆದೆ. ವೆದರ್ ಕಾಣಿ ಎಷ್ಟು ಸಖತ್ತಿದ್ದಿತ್ತು ಅಂದ್ಕೊಂಡು ಅಲ್ಲಿಂದ ಬಪ್ಪಕ್ಕೆ ಮನ್ಸಾತಿಲ್ಲ, ಅಷ್ಟು ಲೈಕ್ ಇದ್ದಿತ್ತು ವೆದರೆಲ್ಲ. ಮಕ್ಕಳೆಲ್ಲ ಗಾಳಿಪಟ ಹಾರಿಸ್ತಿದ್ದೀರ. ಸುನಿಯವ್ರ ಹತ್ರ ನಾವು ಹಾರಿಸುವಂತ ಹೇಳಿದೆ. ಬಟ್ ಅಲ್ಲೆಲ್ಲೂ ತಗೊಂಬಕ್ಕಿರಲಿಲ್ಲ. ಟೈಮ್ ಆಗ್ತವಂತ ಮಗ ಎದ್ದಿರ್ತನೇನೋ ಅಂದ್ಕೊಂಡು ಅಮ್ಮಂಗೆ ಕಾಲ್ ಮಾಡಿದೆ. ಇಲ್ಲಿ ಹೇಳಲಿಲ್ಲ ಅಂತೇಳಿ ಹೇಳ್ರು. ಆದರೂ ಸುನಿಯವ್ರ ಹತ್ರ ಹೊರಡು ಅಂತೇಳಿ ಹೇಳಿದೆ. ಸರಿ ಆಯಿತು ಹೊರಡು ಅಂದ್ಕೊಂಡು ಹೇಳ್ರು. ಹಾಗೆ ನಂಗೆ ಹಸು ಸ್ಟಾರ್ಟ್ ಆಯಿತು. ಈಗ ಅಂತೂ ನನಗೆ ಕ್ರೇವಿಂಗ್ಸ್ ಅಂತೂ ತುಂಬ ಆತಿರತ್ತೆ. ಅಲ್ಲೇ ಬೀಚ್ ಹತ್ರ ಸ್ಟಾಲೆಲ್ಲ ಇದ್ದಿತ್ತಲ್ಲ, ಅಲ್ಲೇ ಸುನಿಯವರು ತಿಂಬ ಅಂತೇಳಿ ಹೇಳಿದ್ರು. ಸರಿ ಆಯ್ತು ಅಂದ್ಕೊಂಡು ಅವ್ರು ಮೊಟ್ಟೆ ಬೋಂಡ ತಗೊಂಡ್ರೆ, ನಾನು ಉಪ್ಕರಿ ತಗೊಂಡೆ. ನಂಗೆ ಸ್ಪೈಸಿ ಅಂದರೆ ಮಸ್ತ್ ಇಷ್ಟ ಅಲ್ಲ, ಅದಕ್ಕೋಸ್ಕರ ಉಪ್ಕರಿನೇ ತಗೊಂಡೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆದರ್ನೆಲ್ಲ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಡ್ತು. ಕೋಟೇಶ್ವರಕ್ಕೂ ಹಾಪಕ್ಕಿದ್ದಿತ್ತು. ಮಗಂಗೆ ಹಣ್ಣು ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ಅಲ್ಲೂ ತಗೊಂಬೋಕಿದ್ದಿತ್ತು. ಸೀದಾ ಅಲ್ಲಿಂದ ಹೊರಡ್ತು. ನಾವು ಮನೆಗೆ ಹೋಯ್ಕೊಂಬತ್ತಿ ಮಗ ಎದ್ದು ಆಡ್ತಿದ್ದಿದ್ದ. ನಮ್ಮನ್ನು ಕಂಡದೇ ಸಹ ಅವನಿಗೆ ಮಸ್ತ್ ಖುಷಿ ಆಯ್ತು ಗಾಡಿಯಲ್ಲಿ ಹಾಪೋದು ಅಂದ್ಕೊಂಡು.